பார்க்கும்போது நெஞ்சுக்குள்ளே போராய் நீ போராய் நீ நினைத்தாய். ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮೈ ಹಸ್ಬೆಂಡ್ ಇಸ್ ಗೋನ್ ಕುಕ್ ಮಶ್ರೂಮ್ ಪುಲಾವ್. ಅವರೇ ರೆಸಿಪಿ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಂಡು ಬಿಡೋಣ. ಸೊ ಎಲ್ಲ ನೀಟಾಗಿ ಈ ರೀತಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ಆರ್ ಯು ರೆಡಿ ಫಾರ್ ದ ರೆಸಿಪಿ? ಹಾಯ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡ್ತಾ ಇರೋ ಡಿಶ್ ಬಂದ್ಬಿಟ್ಟು ಮಾಡೋದು ಮಶ್ರೂಮ್ ಪುಲಾವ್. ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀರಾ? ಅದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳು: ಓಕೆ ಹೇಳಿ. ಈರುಳ್ಳಿ, ಸ್ವಲ್ಪ ಮೆಂತ್ಯ ನಮ್ಮ ಟೇಸ್ಟ್ ಚೇಂಜ್ ಮಾಡೋಕ್ಕೋಸ್ಕರ, ಇದು ಬಂದ್ಬಿಟ್ಟು ಮಶ್ರೂಮ್, ಲೈಮ್ ಜ್ಯೂಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮಸಾಲ ಐಟಮ್ಸ್, ಬೇ ಲೀಫ್, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಕ್ಷಮಿಸಿ, ಪಲಾವ್ ಎಲೆ, ಇದು ಹೂವು, ಇದೇನು? ಇದು ಇನ್ನೊಂಥರ ಹೂವು, ಕಲ್ಲು ಹೂವು, ಮರ ಹೂವು, ಜೀರಿಗೆ, ಶಾಹಿ ಜೀರಾ, ಅಜ್ವೈನ್ ಅಲ್ಲ ಶಾಹಿ ಜೀರಾ, ಇದು ಸೋಂಬು, ಏಲಕ್ಕಿ, ಪಟ್ಟೆ, ಗ್ರಾಂಬು, ಲವಂಗ, ಇದು ಪಟ್ಟಗಡಿ, ಅದು ಚಕ್ಕೆ. ತಮಿಳಲ್ಲಿ ಹೇಳ್ತಾರೆ ಬಿಕಾಸ್ ಹಿ ನೋಸ್ ಮೋಸ್ಟ್ ಆಫ್ ದ ಇಂಗ್ರೀಡಿಯೆಂಟ್ಸ್ ಇನ್ ತಮಿಳ್. ಸೊ ಹಾಗಾಗಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸ್ಟವ್ ಹಚ್ಚಿದ್ದೀನಿ, ಬಾಣಲಿ ಕ್ಲೀನಾಗಿದೆ, ಬಾಣಲಿನ ಅದು ಕುಕ್ಕರ್ ಕ್ಲೀನಾಗಿದೆ, ಕ್ಲೀನಾಗೇ ಇದೆ, ಹೊರಸಿಟ್ಟಿರೋದು. ಮೊದಲಿಗೇನು? ಮೊದಲು ಸ್ವಲ್ಪ ಎಣ್ಣೆ, ಇನ್ನೊಂದು ಚೂರು ಹಾಕ್ಬೋದು. ಸಾಕು. ಸಾಸಿವೆ ಇಲ್ಲ ಈ ಡಿಶಲ್ಲಿ. ಈರುಳ್ಳಿ ಇಲ್ಲ, ಸ್ಪೈಸ್ ಐಟಮ್ಸ್ ಎಲ್ಲ ಹಾಕೋಬೇಕು. ಫಸ್ಟು ಎಲ್ಲ ಸ್ಪೈಸ್ ಐಟಮ್ ಎತ್ತಿಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ನಿಮಗೆ ಮೇಯ್ನು ಇದೇ ಟೇಸ್ಟ್ ಕೊಡೋದು. ಏನು ಟೇಸ್ಟ್ ಕೊಡೋದು? ಆ ಫ್ಲೇವರು ಅದೆಲ್ಲ ಬಂದ್ಬಿಟ್ಟು ಇದರಿಂದನೇ ಸಿಗೋದು ನಮಗೆ ಮೇಯ್ನಾಗಿ. ಇದೆಲ್ಲ ಹಾಕ್ಬೇಕಾ ಸರ್? ಆಪ್ಷನಲ್ಲು ನಿಮಗೆ. ನೀವು ಇದನ್ನೆಲ್ಲ ಹೇಳೋದು ಎಕ್ಸ್ಪ್ಲನೇಷನ್ ಹಾಕಬೇಕಾ ವಿಡಿಯೋದಲ್ಲಿ? ನೋಡಿ, ನಿಮಗೆ ಟೈಮ್ ಇತ್ತು ಅಂದರೆ ಹಾಕ್ಬೋದು. ನಿಮ್ಮ ಪ್ರಿಫರೆನ್ಸ್ ಹೇಳಿ. ನಿಮ್ಮ ಪ್ರಿಫರೆನ್ಸ್. ಓಕೆ, ಆಯಿತು ಅನಿಸುತ್ತೆ. ಇವಾಗ ಈರುಳ್ಳಿ ಹಾಕ್ಬೋದು. ನಿಮ್ಗೆ ಯಾರು ಈ ರೆಸಿಪಿ ಹೇಳ್ಕೊಟ್ಟಿದ್ರು ಸರ್? ನಮ್ಮ ವೈಫ್ ಭಾವನಾ. ಫಸ್ಟ್ ಏನು ಹಾಕಬೇಕು? ಫಸ್ಟು ಈರುಳ್ಳಿ ಹಾಕೊಳ್ಳೋಣ. ಹಾಕು. ಬಿಳಿ ಈರುಳ್ಳಿ ಹಾಕೊಳ್ಳೋಣ, ಕಟ್ ಮಾಡಿರೋದನ್ನ. ಸ್ವಲ್ಪ ಕೈ ಆಡಿಸಿ ಅದು ಒಂದು ಟ್ರಾನ್ಸ್ಪರೆಂಟ್ ಕಲರ್ ಥರ ಬರೋವರೆಗೂ ಸ್ವಲ್ಪ ಕುಕ್ ಆಗಬೇಕು. ಇಷ್ಟು ಉರಿ ಇಟ್ಕೋಬೋದು. ಬಂದಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಮೆಂತ್ಯ ಹಾಕೊಂಬಿಡೋಣ. ಸೊಪ್ಪಾಗಿರೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ. ಅಷ್ಟರಲ್ಲಿ ನೆಕ್ಸ್ಟ್ ಮೆಂತ್ಯ ಸ್ವಲ್ಪ ಕಹಿ ಇರುತ್ತೆ. ಸೊ ಕಹಿ ಹೋಗ್ಬೇಕಂದ್ರೆ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಮೆಂತ್ಯ ಬಂದ್ಬಿಟ್ಟು ಸ್ವಲ್ಪ ಕಹಿ ಇರುತ್ತೆ. ಹೇಳಿರೋದೇ ಇರುತ್ತೆ ಬಿಡಿ, ಪರವಾಗಿಲ್ಲ. ಮೆಂತ್ಯ ಸ್ವಲ್ಪ ಕಹಿ ಇರುತ್ತೆ, ಅದು ಹೋಗಿಸ್ಕೊಳ್ಳೋಕ್ಕೆ ಸ್ವಲ್ಪ ನಾವು ಹುರ್ಕೊಳ್ಳೋಣ. ಇಷ್ಟು ಟೊಮೆಟೊ ಹಾಕೊಳ್ಳೋಣ. ಎಷ್ಟು ಟೊಮೆಟೊ? ಅದು ಒಂದು ಟೊಮೆಟೊ, 2 ಟೊಮೆಟೊ ಮುಂದೆ. ಟೊಮೆಟೊ ಏನಾಗಬೇಕು? ಟೊಮೆಟೊ ಬಂದ್ಬಿಟ್ಟು ಸ್ವಲ್ಪ ನೀರು ಬಿಟ್ಕೋಬೇಕು. ನೀರು ಬಿಟ್ಕೋಬೇಕಾ? ಟೊಮೆಟೊ ನೀರು ಬಿಟ್ಕೊಳತ್ತಾ? ಹೌದು. ಟೊಮೆಟೊ
ಟೊಮ್ಯಾಟೊ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆಗಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಎಲ್ಲಿ ಬಿಡುತ್ತೆ? ಟೊಮೆಟೊ ನೀರು ಬಿಡುತ್ತೆ. ಕುಕ್ ಆಗಿದೆ ಅಂದಾಗ ಅದು ಎಣ್ಣೆ ಬಿಡುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಅನ್ನೋ ಟೈಮಲ್ಲಿ. ಬಟ್ ಅಷ್ಟೊಂದು ಟೊಮೆಟೊ ಇದರಲ್ಲಿ ಮಾಡ್ಕೊಳ್ಳೋಷ್ಟು ಏನಿಲ್ಲ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಬೇಕಂದ್ರೆ ಒಂದು ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ಕೊ. ಟೊಮೆಟೊ ಸ್ವಲ್ಪ ಸಾಫ್ಟನ್ ಆಗಿದೆ. ಇವಾಗ ಮಶ್ರೂಮ್ ಆ್ಯಡ್ ಮಾಡ್ಕೊಂಬಿಡೋಣ. ಲೆಸನ್ ನೀರು ಬಿಡುತ್ತೆ. ಸೊ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಜಾಸ್ತಿ ನೀರು ಬಿಟ್ಬಿಡುತ್ತೆ. ಅದು ಉಪ್ಪೆಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ನೀರು ಬಿಡುತ್ತೆ. ಸೊ ಇವಾಗ ಏನು ಮಾಡ್ತೀರಿ ಅಂದರೆ ಮಶ್ರೂಮ್ನ ಹಾಗೆ ಸ್ವಲ್ಪ ಓಪನ್ ಕುಕಿಂಗ್ ಮಾಡ್ತೀರಿ ಫ್ಯೂ ಮಿನಿಟ್ಸ್. ಅದ್ರ ನೆಕ್ಸ್ಟು ಈ ಸ್ಪೈಸಸ್ ಇದೆಯಲ್ಲ, ಈ ಸ್ಪೈಸಸ್ ಅಷ್ಟು ಹಾಕ್ಬಿಡ್ಬೇಕು. ಹಾಕಿ ಅದೆಲ್ಲನೂ ಮಸಾಲೆ ಜೊತೆ ಹೊಂದ್ಕೋಬೇಕು. ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಬಂದು ಇದನ್ನ ವಾಟರ್ ಹಾಕಿ ನೀರು ಕುದಿಯೋ ಟೈಮಲ್ಲಿ ಇಂಪೋರ್ಟ್ ಡಿಟೆಕ್ಟ್ ಮಾಡ್ತಾರೆ. ಸೊ ವಾಟರ್ ಕುದಿಯೋ ಟೈಮಲ್ಲಿ ಬೇಕಾದರೆ ಈ ರೈಸ್ನ ಫಿಲ್ಟರ್ ಮಾಡಿಬಿಟ್ಟು ವಾಟರ್ ತೆಗೆದ್ಬಿಟ್ಟು ಹಾಕ್ಬೋದು. ಇಲ್ಲ ಫಸ್ಟ್ ರೈಸ್ ಹಾಕಿ ಆಮೇಲೆ ನೀರು ಹಾಕೋಬೋದು. ಓಕೆ, ಇದನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಬಿಟ್ಟು ನೀರು ಹಾಕಿದ್ರೆ ಬೆಟ್ರ್ ಅನ್ಸುತ್ತೆ. ಆಮೇಲೆ ಇದನ್ನ ಫಿಲ್ಟರ್ ಮಾಡಿಬಿಟ್ಟು ಆ ರೈಸ್ ಹಾಕಿ ನೀನು ಕುದಿಯೋ ಟೈಮಲ್ಲಿ. ಓಕೆ, ಆಮೇಲೆ ಲಾಸ್ಟಲ್ಲಿ ಲೆಮನ್ ಜ್ಯೂಸ್. ಸ್ವಲ್ಪ ಅದು ಬೇಗ ಬೇಯುತ್ತೆ ಬೇರೆ ಮಶ್ರೂಮ್ ಬಂದ್ಬಿಟ್ಟು ಬೇಗ ಬೇಯುತ್ತೆ. ಸೊ ಮಶ್ರೂಮ್ಗೆ ಒಂದು ಕ್ವಾಲಿಟಿ ಏನಂದರೆ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ಉಪ್ಪು ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಬಿಡುತ್ತೆ. ಆ ಥರ ಟೈಮಲ್ಲಿ ನಾವು ಕರೆಕ್ಟಾಗಿ ನಾನು ಹೇಳ್ಕೊಟ್ಟಿರೋದು ನನಗೆ ಹೇಳ್ತಾ ಇದ್ದೆ. ನಾನು ಆಲ್ರೆಡಿ ಹೇಳಾಯ್ತದ ನಿಮಗೆ. ನಮ್ಮ ವೈಫ್ ಹೇಳ್ಕೊಟ್ಟಿದ್ದು ನಾನು ಮತ್ತೆ ಹೇಳಿರೋದನ್ನ ಹಾಗೆ ಕಾಪಿ ಮಾಡ್ತಾ ಇದ್ದಾರೆ. ಎಲ್ಲ ಎಷ್ಟೆಷ್ಟು ಅಂತ ಮೆಷರ್ಮೆಂಟ್ಸ್ ಹೇಳೇ ಇಲ್ಲ ನೀವು. 2 ಟೇಬಲ್ ಸ್ಪೂನ್ ಉಪ್ಪು. ಪರವಾಗಿಲ್ಲ. ನಾವು ಇಲ್ಲಿ 1.5 ಪಾವು, ಒಂದೂವರೆ ಪಾವು ಅಕ್ಕಿ ತೊಗೊಂಡಿದ್ದೀವಿ. ಅದಕ್ಕೆ 3 ಗ್ಲಾಸ್ ನೀರು 1:2 ರೇಷಿಯೋಲಿ ಹಾಕ್ತೀವಿ. ಸೊ ಫಸ್ಟು 1 ಗ್ಲಾಸ್ ನೀರು ಹಾಕ್ಕೊತೀನಿ. 3 ಗ್ಲಾಸ್ ಹಾಕ್ಬಿಡು. ನೀರು ಹಾಕ್ಕೊಂಬಿಡೋಣ. ಫ್ಲೇಮ್ ಇನ್ಕ್ರೀಸ್ ಮಾಡಿ, ಕುದಿಬೇಕು. ಇವಾಗ ನಾವು ಆ ಅಕ್ಕಿ ನೆನೆಸಿಕ್ಕಿದ್ವಲ್ಲ, ಆ ಅಕ್ಕಿನ ಹಾಕ್ಕೊಡೋಣ 1.5 ಪಾವು. ರೈಸ್ ಹಾಕ್ಕೊಂಡಿದ್ಮೇಲೆ ಕಲಸೋದನ್ನ ಸ್ವಲ್ಪ ಸಾಫ್ಟಾಗಿ ಮಾಡಬೇಕು. ಇಲ್ಲಾಂದರೆ ಅಕ್ಕಿ ನಾವು ಹಾಕಿರೋದೆಲ್ಲ ಹೊಡೆದೋಗ್ಬಿಡುತ್ತೆ. ನೀವು ಬಾಸುಮತಿ ರೈಸ್ ಸಪೋಸ್ ಯೂಸ್ ಮಾಡಿದ್ರೆ ಎಲ್ಲ ಇನ್ನೂ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ನಾವು ಇವಾಗ ಜೀರಾ ರೈಸ್ ಹಾಕಿದ್ದೀವಿ, ಬುಲೆಟ್ ರೈಸ್ ಹಾಕಿದ್ದೀವಿ. ಸೊ ಸ್ವಲ್ಪ ಯಾಕೆ ನೀವು ಹೋಮ್ವರ್ಕ್ ಮಾಡಿಲ್ವಾ? ಸಿಲೆಬಸ್ ಎಲ್ಲ ತಪ್ಪು ಹೇಳ್ತಾ ಇದ್ದೀರಾ. ನೀವು ಪ್ರಿಪರೇಷನ್ ಮಾಡಿಲ್ವಾ ಇದನ್ನ ಸರ್? ಇಲ್ಲ, ನಾನು ಇನ್ನೂ ಲರ್ನರು. ಇದೆಲ್ಲ ಯಾರು ಪ್ರಿಪೇರ್ ಮಾಡಿಕೊಟ್ಟಿದ್ದು? ಹೆಸರು ಹೇಳ್ದ? ಮೈ ಲವಬಲ್ ವೈಫ್ ಭಾವನಾ ಅವರು ಎಲ್ಲ ಪ್ರಿಪೇರ್ ಮಾಡಿಕ್ಕಿದ್ರು. ಸೊ ಇವಾಗ ಐ ಆಮ್ ಟೇಕಿಂಗ್ ಓವರ್ ವಾಟ್ ಆ್ಯಂಡ್ ಆಲ್ ಶಿ ಹ್ಯಾಸ್ ಡನ್. ಸೊ ನನ್ನ ಕೆಲಸ ಲರ್ನಿಂಗ್ ಟು ಕುಕ್. ನನ್ನ ಕೆಲಸ ಎಲ್ಲ ಫುಲ್ ಸುಲಭ ಮಾಡಿಕೊಟ್ಬಿಟ್ರು. ನಾನು ಸುಮ್ಮನೆ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಬೋದು, ಆದರೆ ಕಷ್ಟ ಇದೆ. ಇವಾಗ ಕೊನೆಯದಾಗಿ ಯು ಹ್ಯಾವ್ ಟು ಹ್ಯಾಡ್ ದಿಸ್ ಲೆಮನ್ ಜ್ಯೂಸ್. ಒಂದು ಸ್ಮಾಲ್ ಸ್ಟಿರ್. ಸೊ ಆ ಹುಳಿ ಬಂದ್ಬಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ಮಾಡು. 2 ವಿಸಿಲ್ ಬರೋವರೆಗೂ ಕಾಯ್ಬೇಕು. ಅಷ್ಟೇ. ಅವ್ರು ಅಡುಗೆ ಮಾಡಿಬಿಟ್ಟು ಹೋಗ್ತಾರೆ, ಕ್ಲೀನಿಂಗ್ ಎಲ್ಲ ನಾವೇ ಮಾಡಬೇಕಾಗುತ್ತೆ. ಸೊ ದಟ್ಸ್ ವಾಟ್ ಹ್ಯಾಪನ್ಸ್. ಅದಕ್ಕೆ ನಾನು ಫುಲ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ, ಆರ್ ಎಲ್ಸ್ ಕಿಚನ್ ವಿಲ್ ಬಿ ಅ ಮೆಸ್. ನಿಮಿಷ ಸೌಂಡ್ ಕೊಡ್ತೀನಿ. ಲೆಟ್ಸ್ ಓಪನ್. 1 2 3
ಮೆತ್ತಗೆ. ಕೆಳಗಿಂದ ಮೇಲೆ. ಹಾಂ ಅಷ್ಟೇ ಸಾಕು, ಮೆತ್ತಗಾಗ್ಬಿಡುತ್ತೆ ಆಮೇಲೆ. ಹಿಂಗೆ ಫ್ಲ್ಯಾಟನ್ ಮಾಡು. ನಾನು ತಿನ್ನಲ್ಲ. ಸ್ವಲ್ಪ ಖಾರ ಜಾಸ್ತಿ. ವಿಡಿಯೋ ಆಮೇಲೆ ತಿಂದ ಖಾರ ಉರಿ ಥರ ಖಾರ ಇಲ್ಲ, ತಿಂದಾಗ ಅದೊಂದು ಆ ಸ್ಪೈಸಿನೆಸ್ ಇದೆ. ಚೆನ್ನಾಗಿದೆ, ತಿನ್ನಬೇಕು ಅನಿಸ್ತದೆ. ಯಮ್ಮಿ. ಓಕೆ, ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ರುಚಿ ಅಂತೂ ಅದ್ಭುತವಾಗಿದೆ. ತಿನ್ಬೇಕಾದ್ರೆ ನನಗೆ ಇನಿಷಿಯಲ್ ಆಗಿ ಸ್ವಲ್ಪ ಸ್ಪೈಸಿ ಅನಿಸ್ತು, ಬಟ್ ಆಮೇಲೆ ಆಫ್ಟರ್ ಎಫೆಕ್ಟ್ ಏನೋ ಖಾರ ಉರಿ ಬಾಯೆಲ್ಲ ಉರಿ ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಉರಿ ಅನಿಸುತ್ತಲ್ಲ, ಆ ಥರ ಯಾವುದೇ ರೀತಿ ಅನಿಸ್ತಾ ಇಲ್ಲ. ಸ್ಪೈಕ್ ವಾಸನೆ ನೋಡ್ಕೊಂಡು ಬಂದಿದ್ದಾನೆ, ಸೊ ಹಾಗಾಗಿ ಅವನ್ನ ನೋಡ್ಕೊಂಡು ಮಾತಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅ ವಂಡರ್ಫುಲ್ ರೆಸಿಪಿ. ನಾವು ಇವಾಗ ಹೋಗಿ ಡಿನ್ನರ್ ಮಾಡಬೇಕು. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಹಸ್ಬೆಂಡ್ ಕೈಲಿ ಕೂಡ ನೀವು ಮಾಡಿಸ್ಬೋದು. ಇಟ್ ಇಸ್ ಪ್ರಿಟಿ ಈಸಿನಾ? ತುಂಬ ಈಸಿ. ಅಂದರೆ ಚಾಪಿಂಗ್ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿಕೊಂಡ್ರೆ ತುಂಬ ಈಸಿ. ಇಲ್ಲಾಂದರೆ ಸ್ವಲ್ಪ ಕೆಲಸ ಇರುತ್ತೆ, ಆದರೆ ಇಲ್ಲಾಂದರೆ ತುಂಬ ಈಸಿ ಇದೆ. It's a very, very, very easy recipe and tasty recipe. Most of the people gobi manchuri ಅಥವಾ ಬೇಬಿ ಕಾರ್ನ್, ಲೈಕ್ ಗೋಬಿ ಫೇವ್ರೇಟ್ ಇರುತ್ತೆ, ಇಲ್ಲ ಬೇಬಿ ಕಾರ್ನ್ ಫೇವ್ರೇಟ್ ಇರುತ್ತೆ. ಇವೆರಡೂ ಫೇವ್ರೇಟ್ ಇಲ್ಲದವ್ರಿಗೆ ಮಶ್ರೂಮ್ ಫೇವ್ರೇಟ್ ಇರುತ್ತೆ. ಸೊ ಆ ಕ್ಯಾಟಗರಿಯಲ್ಲಿ ಇವ್ರು ಬರ್ತಾರೆ. ಸೊ ಇಟ್ಸ್ ಅ ಮಶ್ರೂಮ್ ಪುಲಾವ್ ರೆಸಿಪಿ. ವೆರಿ 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 ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಆರಾಮಾಗಿ ಮುಗಿಸ್ಬೋದು ಪಟ್ ಅಂತ. ಬಿಕಾಸ್ ವಿಡಿಯೋ ಮಾಡೋದ್ರಿಂದ ಇಟ್ ಮೈಟ್ ಬಿ ಲುಕಿಂಗ್ ಲೈಕ್ ಅ ಲಾಂಗ್ ಪ್ರೊಸೀಜರ್. ಇಲ್ಲಾಂದರೆ ಬಹಳ ಕಮ್ಮಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದ್ದರೆ ವಿದಿನ್ 20 ಮಿನಿಟ್ಸ್ ಟಕ್. ಆಮೇಲೆ ಅದು ಕೂಲ್ ಆಗೋಕ್ಕೆ, ಪ್ರೆಷರ್ ಕೂಲ್ ಆಗೋಕ್ಕೆ ಒಂದು 10 ಮಿನಿಟ್ಸ್ ಕೊಟ್ಟರೆ ಇಟ್ಸ್ ರೆಡಿ. ಹಾಫ್ ಆನ್ ಅವರಲ್ಲಿ ಎಲ್ಲ ರೆಡಿ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೂ ಸಪೋರ್ಟ್ ಆ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಮೇನ್ ಆಡಿಯನ್ಸ್ನ ತೋರಿಸ್ತೀನಿ. ಯಾರು ಒಳಗೆ ಬಂದಿರೋದು? ಯಾರೋನು ಮೊಟ್ಟೆ ತಿನ್ನಕ್ಕೆ ಬಂದಿರೋದ? ಬೈಯರ್ ಬಂದ್ಬಿಟ್ಟಿದ್ಯಾ ನನ್ನ? ಏನೋ ನಿಂದು? ಕುತ್ಕೋ. ಮೆತ್ತಿಗೆ ಯಾರು ಒಳಗೆ ಬಂದಿದ್ದು? ನಾನು ತಿಂತಾ ಇದ್ದೀನಿ ಅಂತ. ಸಿಟ್ ಸಿಟ್ ಸಿಟ್. ಬೈಯ ಇದೆಯಾ ನೋಡು.